ಸಿದ್ದರಾಮಯ್ಯ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ಹಿನ್ನಡೆಯಾಗಲಿದೆ. 8 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯರನ್ನ ಹಾಡಿ ಕೊಂಡಾಡಿದ್ದಾರೆ, ಹೊಗಳಿದ್ದಾರೆ. ಜೆಡಿಎಸ್ ಶಾಸಕ ಶಿಡ್ಲಘಟ್ಟ, ಜೆಡಿಎಸ್ ಪಕ್ಷದ ಶಾಸಕ ಬಿಎನ್ ರವಿಕುಮಾರ್ 2004ರಲ್ಲಿ ಜೆಡಿಎಸ್ ಪಕ್ಷದಲ್ಲಿ 56 ಜನ ಶಾಸಕರನ್ನ ಗೆಲ್ಲಿಸಿದ್ರು. ಇಡೀ ದೇಶದಲ್ಲಿ 17ನೇ ಬಜೆಟ್ ಮಂಡಿಸಿರುವ ಏಕೈಕ ನಾಯಕ ಅಂತ ಯಾರಾದರೂ ಇದ್ರೆ ಅದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಹೊಡೆತ. ಶಿಡ್ಲಘಟ್ಟದಲ್ಲಿ ಜೆಡಿಎಸ್ ಶಾಸಕ ರವಿಕುಮಾರ್ ಬೇಸರ ವ್ಯಕ್ತಪಡಿಸಿದ್ದಾರೆ. 2004ರಲ್ಲಿ ಜೆಡಿಎಸ್ ಪಕ್ಷದಲ್ಲಿ 56 ಜನ ಶಾಸಕರನ್ನ ಗೆಲ್ಲಿಸಿದಂತ ಹಿರಿಮೆ, ಅಷ್ಟರ ಮಟ್ಟಿಗೆ ಸಮರ್ಥ ನಾಯಕ ಅವರು ಅಂತ ಹಾಡಿ ಹೋಗಲಿ ಕೊಂಡಾಡಿದ್ದಾರೆ. ಇದರಿಂದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಭಾರಿ ಹಿನ್ನಡೆಯಾಗಲಿದೆ ಅಂತ ಭವಿಷ್ಯ ನುಡಿದಿದ್ದಾರೆ. ನೋಡಿ, ಸಿದ್ದರಾಮಯ್ಯ ರಾಜೀನಾಮೆಯಿಂದ ಕಾಂಗ್ರೆಸ್ಗೆ ಭಾರಿ ಸಂಕಷ್ಟ ಎದುರಾಗಲಿದೆ, ಹಿನ್ನಡೆಯಾಗಲಿದೆ. 8 ವರ್ಷಗಳ ಕಾಲ ಸಿದ್ದರಾಮಯ್ಯನವರು ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ ರಾಜ್ಯದ ಜನತೆಗೆ. ಸಿದ್ದರಾಮಯ್ಯರನ್ನ ಹೀಗಂತ ಹಾಡಿ ಹೋಗಲಿ ಕೊಂಡಾಡಿದ್ದಾರೆ ಜೆಡಿಎಸ್ನ ಶಾಸಕ ಶಿಡ್ಲಘಟ್ಟ ರವಿಕುಮಾರ್. ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸವನ್ನು ನಾವು ನೋಡಿದಾಗ ಇವತ್ತು ಅತಿ ಹೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ಮಾಡಿರ್ತಕ್ಕಂಥವ್ರು ಸಿದ್ದರಾಮಣ್ಣವರು. ಇವತ್ತು ಸಿದ್ದರಾಮಣ್ಣವರು ನಮ್ಮ ಪ್ರಕಾರ ಅವರು ಇಡೀ ರಾಷ್ಟ್ರದಲ್ಲಿ, ನಮ್ಮ ಭಾರತ ದೇಶದಲ್ಲಿ ಇವತ್ತು ಹಿಂದುಳಿದಿರ್ತಕ್ಕಂಥ ಒಬ್ಬ ದೊಡ್ಡ ನಾಯಕರು ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಏನಿವತ್ತು ಸಿದ್ದರಾಮಣ್ಣವರು 1999ರಲ್ಲಿ ನಮ್ಮ ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದಂಥ ಸಂದರ್ಭದಲ್ಲಿ 2004ರಲ್ಲಿ ಜೆಡಿಎಸ್ ಪಕ್ಷದಲ್ಲಿ 56 ಜನ ಶಾಸಕರನ್ನ ಗೆಲ್ಲಿಸಿ ಆ ಒಂದು ಸಂದರ್ಭದಲ್ಲಿ ನಮ್ಮ ವರಿಷ್ಠ ದೇವೇಗೌಡರು ಸಾಹೇಬರು ಅವ್ರನ್ನ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಮಾಡಿದಂಥ ಸಂದರ್ಭದಲ್ಲಿ ಅವರು ಇವತ್ತು ಇಡೀ ಭಾರತ ದೇಶದಲ್ಲಿ 17 ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಏಕೈಕ ನಾಯಕರು ಯಾರಾದರೂ ಇದ್ದರೆ ಅದು ಸಿದ್ದರಾಮಣ್ಣವರು. ನಮ್ಮ ಕರ್ನಾಟಕ ರಾಜ್ಯದ ರಾಜಕೀಯ ಇತಿಹಾಸವನ್ನು ನಾವು ನೋಡಿದಾಗ ಇವತ್ತು ಅತಿ ಹೆಚ್ಚಿನ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಉತ್ತಮ ಆಡಳಿತವನ್ನು ಮಾಡಿರ್ತಕ್ಕಂಥವ್ರು ಸಿದ್ದರಾಮಣ್ಣವರು.